ಇನ್ನು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಮುಂದಾದ್ರೆ ಹೋರಾಟ ನಿಶ್ಚಿತ. ಒಂದೊಮ್ಮೆ ಸಿಎಂ ಬದಲಾವಣೆ ಮಾಡೋದಾದ್ರೆ ದಲಿತ ವರ್ಗ, ಶೋಷಿತ ವರ್ಗಕ್ಕೆ ಅಧಿಕಾರ ಸಿಗಲಿ ಎನ್ನುವ ಒತ್ತಾಯ ಕೇಳಿ ಬರ್ತಾ ಇದೆ. ಸ್ವಾಮೀಜಿ ಹೇಳಿಕೆಯಿಂದ ಸಮುದಾಯದ ಮಧ್ಯೆ ಗೊಂದಲ ಆಗಿದ್ದು, ಸಿದ್ದರಾಮಯ್ಯ ಕೆಳಗಿಳಿಲಿ ಎನ್ನುವುದು ಸರಿಯಲ್ಲ. ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಮಚಂದ್ರಪ್ಪ ಅವರ ಆಕ್ರೋಶದ ಮಾತಿದೆ. ಹಿಂದೆ ಕುಮಾರಸ್ವಾಮಿ ಎಷ್ಟು ಸಲ ಸಿಎಂ ಆಗಿದ್ದಾರೆ, ಡಿಕೆಶಿನೇ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ರಾಮಚಂದ್ರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಆ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ಏನೀಗ ನಡೀತಾ ಇದೆ ಸರ್ಕಾರ ಬಹಳ ಅನ್ಯೋನ್ಯವಾಗಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ಅನ್ಯೋನ್ಯವಾಗಿದ್ದಾರೆ. ಅವರ ಒಂದು ನಿರ್ಧಾರವನ್ನ ಬದಲಾಯಿಸಬೇಕು ಅಂತ ಅನ್ನೋದನ್ನ ಶಾಸಕರುಗಳು ಮತ್ತು ಹೈಕಮಾಂಡ್ ಕೂತು ಅವರು ನಿರ್ಧಾರ ಮಾಡಬೇಕಾಗ್ತದೆ. ತಾವು ದಯವಿಟ್ಟು ಒಂದು ಜಾತಿಯ ಪರವಾಗಿ ಮಾತಾಡೋದನ್ನ ನಿಲ್ಲಿಸಿ, ಕೂಡಲೇ ನಿಲ್ಲಿಸಬೇಕು. ಆ ಜಾತಿ ಮತ್ತು ಜಾತಿಗಳ ಮಧ್ಯೆ ಮತ್ತು ಧರ್ಮಗಳ ಮಧ್ಯೆ ಇದು ಬಿರುಕನ್ನು ಉಂಟು ಮಾಡ್ತದೆ ಅಂತ ಅನ್ನೋದನ್ನ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.